ಜಮೀರ್ ಅಹಮದ್ ರಾಜ್ಯದ ಜನರ ನೆಮ್ಮದಿ ಹಾಳು ಮಾಡುವ ಕೆಲಸ ಮಾಡಬಾರದು. ಇವರು ಮಾಡುವ ಕೆಲಸದಿಂದ ಜನರು ದಂಗೆ ಏಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಜಮೀರ್ ಅಹಮದ್ ಮಾತನಾಡಿದ್ದು ನಾಲಿಗೆ ಅವರ ಸಂಸ್ಕೃತಿ ತೋರಿಸುತ್ತದೆ. ರಾಜಕೀಯ ಪಟುವಾಗಿ ಅವರು ತಮ್ಮ ನಾಲಿಗೆ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕೆಂದರು. ಜಮೀರ್ ನಮ್ಮ ನಾಯಕರ ಬಣ್ಣವನ್ನು ಹೀಯಾಳಿಸಿ ಮಾತನಾಡಿರುವುದು ಸರಿಯಲ್ಲ ಎಂದ ಅವರು ಹೆತ್ತವರಿಗೆ ಹೆಗ್ಗಣ ಮುದ್ದು ಎಂದರು. ನಮ್ಮ ನಾಯಕರ ಕುಟುಂಬವನ್ನು ಖರೀದಿ ಮಾಡುವಂತಹ ಶಕ್ತಿ ನಿಮಗೆ ಇದೆಯಾ? ನಿನ್ನ ಬಳಿ ಅಷ್ಟು ದುಡ್ಡಿದೆ ಎಂದ ಅವರು ವಿಧಾನಸೌಧದ ಒಳಗೆ ಬರುವಂತಹ ಯೋಗ್ಯತೆ ನಿನಗೆ ಇರಲಿಲ್ಲ. ಕುಮಾರಣ್ಣ ನಿನ್ನನ್ನು ಶಾಸಕರನ್ನಾಗಿ ಮಾಡಿ ಈ ಸ್ಥಾನಕ್ಕೆ ಕರೆತಂದಿದ್ದಾರೆ. ತಿಂದ ಮನೆಗೆ ಕೃತಜ್ಞತೆ ಇರಬೇಕು. ನೀನು ಈ ಮಟ್ಟಕ್ಕೆ ಬರಲು ಯಾರು ಸಹಾಯ ಮಾಡಿದ್ದಾರೆ ಅವರ ಬಗ್ಗೆ ಉತ್ತಮವಾದಂತಹ ಮಾತನಾಡಬೇಕೆಂದು ಸಲಹೆ ನೀಡುತ್ತೇನೆ ಎಂದರು. ಇನ್ನಾದರೂ ಮಾತನಾಡಬೇಡಿ, ಮಾತನಾಡಿ ಎಡವಟ್ಟು ಮಾಡಿಕೊಳ್ಳಬೇಡಿ ಎಂದರು. ಹಾಗೇನೆ ಜಮೀರ್ ಅಹಮದ್ ಖಾನ್ ರವರು ನಿನ್ನೆ ನಮ್ಮ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ನಾಲ್ಗೆ ಅವ್ರ ಸಂಸ್ಕೃತಿಯನ್ನು ತೋರಿಸುತ್ತೆ. ನೀವು ಆತ್ಮೀಯತೆಯಿಂದ ಒಳಗೆ ನಾಲ್ಕು ಗೋಡೆ ಮಧ್ಯೆ ನೀನು ಕರಿಯಣ್ಣ ಅಂತನಾರ ಅನ್ನೋ, ಅವರು ಕುಳ್ಳಣ್ಣ ಅಂತನಾರ ಅನ್ನಲಿ, ಆದರೆ ಸಾರ್ವಜನಿಕವಾಗಿ ರಾಜಕೀಯ ಪಟುವಾಗಿ ನಾಲ್ಗೆಯನ್ನು ಹಿಡಿತದಲ್ಲಿಟ್ಕೊಂಡು ಯಾವ ರೀತಿ ಮಾತನಾಡಬೇಕು, ಒಬ್ಬ ಮಾಜಿ ಮುಖ್ಯಮಂತ್ರಿ, ದೇಶದ ಮಂತ್ರಿ ಆಗಿ ಸಹಜವಾಗಿ ರಸ್ತೆ ಮೇಲೆ ಕಟ್ಟೆ ಮೇಲೆ ಕೂತವರು ಮಾತನಾಡೋದಿಲ್ಲ. ಆ ರೀತಿ ಒಂದು ಬಣ್ಣವನ್ನು ಹೀಯಾಳಿಸಿ ಮಾತನಾಡ್ತಕ್ಕಂಥದ್ದು. ನಿಮ್ಮ ಮೈಯನ್ನು ಬಿಚ್ಚಿದ್ರೆ ನಿಮ್ದು ಎಲ್ಲೂ ಕರ್ರಗಿಲ್ಲೇ ಅಲ್ವಾ? ನಿಮ್ದು ಎಲ್ಲೂ ಕರ್ರಗಿಲ್ಲೇ ಅಲ್ವಾ? ಅವ್ರವ್ರ ಬಣ್ಣ ಅವ್ರವ್ರಿಗೆ ದೊಡ್ಡದು, ಹೆತ್ತವ್ರಿಗೆ ಹೆಗ್ಗಣ ಮುದ್ದು. ನಮ್ಮ ಬಣ್ಣ ನಮಗೆ ಚೆನ್ನಾಗಿ, ನಿನ್ನ ಬಣ್ಣ ನಿನಗೆ ಚೆನ್ನಾಗಿ. ನಿನ್ನ ಹತ್ರ ಅಷ್ಟು ದುಡ್ಡು ಇದೆಯಾ? ಕುಮಾರಸ್ವಾಮಿ ಅವ್ರನ್ನ ಖರೀದಿ ಮಾಡಿಸ್ತಕ್ಕಂಥದ್ದು, ಇಡೀ ಕುಟುಂಬನ ಖರೀದಿ ಮಾಡೋ ಶಕ್ತಿ ಇದೆಯಾ ನಿನಗೆ? ವಿಧಾನಸೌಧ ಒಳಗೆ ಬರೋಕ್ಕೆ ಯೋಗ್ಯತೆ ಇರಲಿಲ್ಲ. ಕುಮಾರಣ್ಣ ನಿನ್ನ MLA ಮಾಡಿ ಕರ್ಕೊಂಬರ್ತೀನಿ ಅಂತ ಹೇಳಿ ಸವಾಲು ಹಾಕಿ ನೀನು ಕರ್ಕೊಂಬಂದು ಇವತ್ತು ಈ ಸ್ಥಾನಕ್ಕೆ ಬಿಟ್ಟಿದ್ದಾರೆ. ತಿಂದು ಮನೆಗೆ ಸ್ವಲ್ಪ ಕೃತಜ್ಞತೆ ಇರಬೇಕು. ತಿಂದು ಮನೆಗೆ ಕೃತಜ್ಞತೆ ಇರಬೇಕು. ನಿನ್ನನ್ನು ಈ ಮಟ್ಟಕ್ಕೆ ಬರಬೇಕಾದ್ರೆ ಯಾರು ನಿನಗೆ ಸಹಾಯ ಮಾಡಿದ್ದಾರೆ, ಸಾಕಾರ ಮಾಡಿದ್ದಾರೆ, ಅವ್ರ ಬಗ್ಗೆ ಉತ್ತಮವಾದ ಮಾತುಗಳನ್ನ ಆಡಬೇಕು ಅಂತೇಳಿ ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಇನ್ಮೇಲೆ ಮಾತನಾಡಬೇಡಿ. ನಿಮ್ಮ ಮಾತಿನಿಂದ ನಿಮಗೆ ಎಡವಟ್ಟು ಮಾಡ್ಕೋಬೇಡಿ. ಸಮುದಾಯವನ್ನು ನೀವು ಮೆಚ್ಚಿಸ್ಲಿಕ್ಕೆ ನಿಮಗೆ ಶಕ್ತಿ ಇದ್ರೆ ನೀವು ಮಾಡಿರಿ, ಚುನಾವಣೆ ಮಾಡಿರಿ, ತಂತ್ರಗಾರಿಕೆ ಮಾಡಿರಿ. ಆದರೆ ಇನ್ನೊಬ್ಬರನ್ನ ಹೀಯಾಳಿಸಿ ಮಾತನಾಡಿ ನಾನು ದೊಡ್ಡವನಾಗ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಈ ನಿಮ್ಮ ಮಾತುಗಳನ್ನು ಖಂಡಿಸ್ತೇವೆ. ಇನ್ಮೇಲೆ ಈ ರೀತಿ ಮಾಡಬಾರ್ದು ಅಂತ ಹೇಳಿ ನಾನು ಅವ್ರಿಗೆ ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ.